ಇವನು ನೀರು ತರಕ್ಕೆ ಹೋಗಿ ಅವನು ವೀರಪ್ಪ ಇರ್ತಿದ್ದು ನೀರು ಇರ್ತಿರ್ಲಿಲ್ಲ, ಟಾಪ್ಲಿ ಇರ್ತಿದ್ದ. ಅಲ್ಲಿ ಗುಂಡಿ ತೋಡಿ ಪ್ಲಾಸ್ಟಿಕ್ ಬಿಟ್ಟು ಅಲ್ಲಿ ನೀರು ಸ್ಟಾಕ್ ಮಾಡ್ಕೊಂಡು ಜನ ತಿರುಗಾಡೋ ಜಾಗದಲ್ಲಿ ಇರ್ತಿರ್ಲಿಲ್ಲ. ಅದು ವೀರಪ್ಪನ ಒಂದು ಟೆನ್ಷನ್, ಅವನು ಒಳ್ಳೆ ಬುದ್ಧಿ ಓಡಿಸ್ತಿದ್ದ. ಹಿಂಗೆ ಮಾಡ್ಕೊಂಡು ಮೇಡಮ್ ಅಲ್ಲಿಂದ ಕಾರ್ಯಾಚರಣೆ ಆಯಿತು. ಅದು ಅರ್ಜುನ್ದು ಮಾರಿಯಮ್ಮನ ಅರ್ಜುನ್ ಬಿಡಿಸ್ಕೊಂಡ್ರು. ಇಲ್ಲ ಬಿಡಿಸ್ಕಿಲ್ಲ, ಅದು ಮುಂದೆ ಬರ್ತದೆ ಕತೆ. ಹಿಂಗೆ ಏನಾಯಿತು ಅಂದರೆ ಅರ್ಜುನ ಬಂದು ನಮ್ಮ ಜೊತೆಲಿ ಇದೆಲ್ಲ ಆರ್ಟಿಸ್ಟ್ ಎಲ್ಲ ತಗೊಂಡ ಏನೋ ಬಂದ ಇದ್ದ ನೋಡ್ಕ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ದ. ಅದಕ್ಕೆ ಮೊದಲೇ ಏನಾಗಿತ್ತು ಪೇಪರ್ ಬಂದಿತ್ತಂತೆ, ನಾವು ನೋಡಿಲ್ಲ. ಅದ ಶ್ರೀನಿವಾಸ ಸಾಹೇಬರು ಮಾರಿಯಮ್ಮನ ಕರ್ಕೊಂಬಂದು ಗೋಪಿನಾಥ ಇಟ್ಕೊಂಡಿದ್ದಾನೆ ಆಗ ಹೀಗೆ ಅಂತ ಪೇಪರಲ್ಲಿ ಇತ್ತು. ಅವ್ನು ಜೈಲಿದ್ದಾಗ ಇತ್ತಿಂದ ಲೆಟ್ರ್ ಹೋಯ್ತಿತ್ತಂತೆ ಜೈಲಿಗೆ. ಗೋಪಿನಾಥ್ ಅವ್ರು ಬರೀತಿದ್ರಂತೆ. ಫಸ್ಟ್ ಮಾರಿಯಮ್ಮನ ಕರ್ಕೊಂಡಿದ್ರು, ಇರಿಸ್ಕೊಂಡಿದ್ವಲ್ಲ ಕ್ಯಾಂಪಲ್ಲಿ, ಇದು ಅಲ್ಲಿಗೆ ಹೋಯ್ತಿತ್ತು. ಅವಳು ಸಪ್ಪಗಿರೋಳ ತಮಿಳಾತಿಂದ ಬರೆಯವನು ಅರ್ಜುನ. ಒಂದು ಹುಡುಗ ಓದ್ತಿದ್ದಾಗ ನಾನು ಎನ್ನ ಮಾರಿ ಇಪ್ಪಡಿ ಇರ್ಕರಾರು ಸರ್ ಹೆಂಗೆ ಅಣ್ಣ ಎನ್ನೇನೋ எழுதிருக்கிறாங்க, ಏನೇನೋ ಬರೆದಿದ್ದಾನೆ, ನಾನು ಇಲ್ಲಿ ಗೋಪಿನಾಥ ಇರೋದಕ್ಕೆ ಅಂತ ಇವಳು ಅಳ್ತಿದ್ಲು ಮಾರಿಯಮ್ಮ. ನನ್ನ ಜೊತೆ ಸ್ವಲ್ಪ ಮಾತಾಡ್ತಿದ್ಲು, ನನ್ನ ಜೊತೆ ಓಪನಾಗಿ ಮಾತಾಡ್ತಿದ್ದೆ, ಹೇಳ್ತಿದ್ದೆ. ಅರ್ಜುನ ಅರ್ಜುನ ಜೈಲಿಂದ ಇಲ್ಲಿಗೆ ಊರಿಗೆ ಲೆಟ್ರ್ ಬರೀತಿದ್ದ, ಇಂಗ್ಲೆಂಡ್ ಲೆಟ್ರು. ಅದೆಲ್ಲ ಹುಡುಗ ತಮಿಳು ಹುಡುಗ ಒಬ್ಬ ಓದ್ತಿದ್ದ, ಉರುಳಿ ಅಂತ ನಮ್ಗೆ ಅಡುಗೆ ಮಾಡ್ಕೊಂಡಿದ್ದ, ಕುರುಬರು ಹುಡುಗ, ಅವನು ಸರೆಂಡರ್ ಆಗಿದ್ದ. ಅವರೆಲ್ಲ ಆ ಲೆಟ್ರ್ ಬಂದಾಗ ಅವ್ನು ಓದ್ತಿದ್ದ. ಅವಳು ಸಪ್ಪಗಿರೋಳು. ಹಿಂಗೆ ಇದ್ದು ಅರ್ಜುನ ಬಂದ ಬಿಡಿಸ್ಕೊಂಡ್ರು ಸಾಹೇಬರು. ಜಡ್ಜು ಸರಿ ವಗನಕಲ್ ನೋಡೋಕ್ಕೆ ಬಂದಿದ್ದರು. ಆಗ ಅವ್ರಿಗೆಲ್ಲ ನೋಡ್ಬಿಟ್ಟು ಏನೋ ಹೇಳಿ ಅವನು ಬಂದರೆ ನಮಗೆ ವೀರಪ್ಪನ ಸಕ್ಸಸ್ ಆಗುತ್ತೆ ಅಂತ ಏನೋ ಹೇಳಿರಬೇಕು, ಬಿಟ್ಬಿಟ್ರು. ಅರ್ಜುನ ಬಂದಿದ್ದ, ಅಷ್ಟೊತ್ತಿಗೆ RTC ಮಾಡಿಸ್ದೆ, ಎಲ್ಲ ಆಗ್ಬಿಟ್ಟು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ